ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ತೋಂ ಧನ ಧನಿ ದೀಂ ತೋಂ ಧನ ದೀಂ ತೋಂ ಧನ. ಮೂಲಂಗಿ ಯಾರೆಲ್ಲ ಮೂಲಂಗಿ ತಿನ್ನಲ್ಲಲ್ವಾ ಅವರಿಗೆ ಈ ಮೂಲಂಗಿ ಬಗ್ಗೆ ತಿಳ್ಕೊಳ್ಳಿ. ಮೂಲಂಗಿಯಲ್ಲಿರುವ ಈ ಗುಣಗಳನ್ನು ಅರಿತುಕೊಳ್ಳಿ. ಹುಳು ಕಡ್ಡಿ ತುರಿಕೆ ರೋಗಗಳ ಶಮನಕ್ಕೆ ಮೂಲಂಗಿ ಬೀಜವನ್ನು ನಿಂಬೆ ರಸದಲ್ಲಿ ಅರೆದು ಹಚ್ಚಿ. ಮೂಲಂಗಿ ಸೇವನೆಯಿಂದ ಮೂತ್ರಕೋಶ ಮತ್ತು ಮೂತ್ರಪಿಂಡವನ್ನು ಶುದ್ಧೀಕರಿಸಬಹುದು. ಇದು ಉರಿಮೂತ್ರದಿಂದ ನಿಮಗೆ ಮುಕ್ತಿ ಕೊಡುತ್ತದೆ. ಹಸಿ ಮೂಲಂಗಿಯ ಚೂರುಗಳಿಗೆ ನಿಂಬೆ ರಸ, ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ. ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪು ಸೇರಿಸಿ ತಿಂದರೆ ಕಾಮಾಲೆ ರೋಗ, ಕಣ್ಣಿನ ತೊಂದರೆ, ಅಜೀರ್ಣ ಮಾಯವಾಗುವುದು. ಮೂಲಂಗಿ ರಸಕ್ಕೆ ಹಾಲಿನ ಕೆನೆಯನ್ನು ಹಾಕಿ ಮುಖಕ್ಕೆ ಹಚ್ಚಿದರೆ ಮೊಡವೆಗಳು ಕಡಿಮೆಯಾಗುವುದು. ನಿಜವಾಗಲೂ ಹೌದು. ಮತ್ತು ಮೂಲಂಗಿ ಯಾರಿಗೆಲ್ಲ ಮೂಲಂಗಿ ಏನಂತಾರಲ್ಲ ಇದು ನಂಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಅದು ಮೂಲಂಗಿ ಸೇವನೆ ತುಂಬಾ ಒಳ್ಳೆಯದು. ಮೂಲವ್ಯಾಧಿ ಇರುತ್ತಲ್ಲ, ಮೂಲವ್ಯಾಧಿ ಇರೋರಿಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಇದು ಮೂಲಂಗಿ. ಹಸಿ ಮೂಲಂಗಿ ತುರ್ಕೊಳ್ಬೇಕು. ಮೇಲೆ ಸಿಪ್ಪೆಯನ್ನು ತೆಗೆದು ತುರ್ಕೊಂಡು ಮೊಸರು ಹಾಕಿ ಹುರಿದ ಶೇಂಗಾ ಪುಡಿಯನ್ನು ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ತಿಂದರೆ, ಹಾಗೆ ತಿನ್ನೋಕ್ಕಾಗಲ್ಲಲ್ವ, ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟು ತಿಂದರೆ ಕೋಸು ಪಚ್ಚಡಿ ಥರ ಮಾಡ್ಕೊಂಡು ತಿನ್ಬೋದು. ಅದು ತಿಂದರೆ ಅಂದರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ. ಮಲದಲ್ಲಿ ಬ್ಲಡ್ಡಿನ ಅಂಶ ಬರೋದು ಮತ್ತು ಮೊಳಕೆ ಬರೋದು ಅಂತ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಮೂಲಂಗಿಯನ್ನು ಆದಷ್ಟು ಸೇವನೆ ಮಾಡಿ, ಓಕೆನಾ. ಸೊ ಇವಾಗ ತಂಗಳನ್ನ ಸೇವನೆಯಿಂದ ಹಲವಾರು ಸಮಸ್ಯೆಗಳು ದೂರ ಓಡುತ್ತವೆ. ತಿಳ್ಕೊಳ್ಳಿ. ಕೆಲವರು ತಂಗಳನ್ನ ಅಂದರೆ ನಾಯಿಗೆ ಬೆಕ್ಕಿಗೆ ಹಾಕ್ತಾರೆ. ಕೆಲವರು ತಂಗಳನ್ನ ಮೊಸರನ್ನದಲ್ಲಿ ಕೆಲವರಿಗೆ ಗೊತ್ತಿರುತ್ತೆ. ಮೊಸರನ್ನದಲ್ಲಿ ಊಟ ಮಾಡಿಬಿಡ್ತಾರೆ ಕೆಲವರು ತಂಗಳನ್ನ. ನಾನು ತಂಗಳನ್ನ ಇದ್ದರೆ ಮೊಸರು ಹಾಕ್ಕೊಂಡು ಸೇವನೆ ಮಾಡಿಬಿಡ್ತೀನಿ. ಏನು ತೊಂದರೆ ಇಲ್ಲಪ್ಪ, ಏನು ತೊಂದರೆ. ನನಗೆ ನಿಜ ಹೇಳ್ತೀನಿ, ನಿನ್ನೆ ನಾನು ಉಳಿದ್ರೆ ನಾನು ಇವತ್ತು ಎಸೆಯೋದೇ ಇಲ್ಲ. ನಾನು ಮೊಸರು ಹಾಕ್ಕೊಂಡು ಸೇವನೆ ಮಾಡಿಬಿಡ್ತೀನಿ. ಯಾಕೆ ಅಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ಏನು ನನಗೇನು ಅದರಲ್ಲಿ ಪಿತ್ತಾಗೋದು ಇದಾಗೋದು ಏನೂ ಆಗೋದು. ಕೆಲವರು ತಂಗಳನ್ನ ತಿಂದರೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಅಂದುಕೊಂಡಿದ್ದಾರೆ. ಆದರೆ ತಂಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ದೂರವಾಗುತ್ತವೆ. ಹಲವಾರು ಸಮಸ್ಯೆಗಳು ದೂರವಾಗುತ್ತೆ. ಹೌದು, ತಂಗಳನ್ನದಲ್ಲಿ ಸೇವಿಸುವುದರಿಂದ ದೇಹ ತಂಪಾಗುತ್ತದೆ. ಮಲಬದ್ಧತೆ ಸಮಸ್ಯೆ ನಿವಾರಣೆ ಇದೆ. ಸೇವನೆ ಮಾಡುವುದು ಉತ್ತಮ. ಅಲ್ಸರ್ ಮೊದಲಾದ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು. ಓಕೆನಾ. ತಂಗಳನ್ನ ತಿನ್ನಿ.